ಹಾಯ್, ವೆಲ್ಕಮ್ ಟು ಶ್ರೀ ಎಕನಾಮಿಕ್ಸ್ ಕ್ಲಾಸಸ್. ನಿನ್ನೆ ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರ ಎಂದರೇನು, ಅರ್ಥಶಾಸ್ತ್ರ ಅನ್ನೋದು ಯಾವ ಪದಗಳಿಂದ ಉಗಮವಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿವಿ. ಹಾಗೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅನ್ನೋದು ತಿಳ್ಕೊಂಡಿದ್ವಿ. ಹಾಗೆ ಅರ್ಥಶಾಸ್ತ್ರ ಅನ್ನೋದು ಯಾವ ರೀತಿ ಒಂದು ತರ್ಕಶಾಸ್ತ್ರ, ನೀತಿಶಾಸ್ತ್ರದಲ್ಲಿ ಲೀನವಾದಂಥ ಒಂದು ವಿಷಯ ಯಾವ ರೀತಿ ಪ್ರತ್ಯೇಕವಾಗಿ ಸ್ವತಂತ್ರವಾದಂಥ ಒಂದು ವಿಜ್ಞಾನದ ಒಂದು ಸ್ಥಾನವನ್ನು ಪಡ್ಕೋತು ಅನ್ನೋದು ನಾವು ನಿನ್ನಿನ ಒಂದು ತರಗತಿಯಲ್ಲಿ ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರದ ವ್ಯಾಖ್ಯೆಗಳ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ವ್ಯಾಖ್ಯೆ ಎಂದರೇನು ಅಂತೇಳಿ ನಾವು ನೋಡಬೇಕಾಗಿದೆ. ಪ್ರತಿಯೊಂದು ವಿಷಯ ನಾವು ಅಧ್ಯಯನ ಮಾಡಬೇಕಾದ್ರೆ ವ್ಯಾಖ್ಯೆಗಳು ಓದ್ತೀವಿ. ಅದು ಇತಿಹಾಸದಾಗಿರ್ಬೋದು, ರಾಜ್ಯಶಾಸ್ತ್ರದಾಗಿರ್ಬೋದು, ಹಾಗೆ ಅರ್ಥಶಾಸ್ತ್ರದಲ್ಲೂ ಕೂಡ ನಾವೇನಾಗ್ತದೆ ವ್ಯಾಖ್ಯೆಗಳು ನೋಡ್ತೀವಿ. ಈ ವ್ಯಾಖ್ಯೆಗಳು ಅಧ್ಯಯನ ಮಾಡೋದ್ರಿಂದ, ವ್ಯಾಖ್ಯೆಗಳನ್ನು ನಾವು ಓದೋದ್ರಿಂದ ನಮಗೇನು ಅರ್ಥ ಆಗ್ತದಪ್ಪ ಅಂದರೆ, ಆ ಒಂದು ಕಾಲದಲ್ಲಿ ಆ ಒಂದು ವಿಷಯ ಅಂದರೆ, ನಾನು ಅರ್ಥಶಾಸ್ತ್ರ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಅರ್ಥಶಾಸ್ತ್ರ ಅಂದರೆ ವ್ಯಾಖ್ಯೆ ಓದೋದ್ರಿಂದ ನಮಗೆ ಯಾವುದು ಅರ್ಥಶಾಸ್ತ್ರ, ಯಾವುದು ಅರ್ಥಶಾಸ್ತ್ರವಲ್ಲ, ಯಾವುದಕ್ಕೆ ನಾವು ಅರ್ಥಶಾಸ್ತ್ರ ಅಂತ ಕರಿಬೇಕು, ಯಾವುದಕ್ಕೆ ನಾವು ಅರ್ಥಶಾಸ್ತ್ರ ಅಂತ ಕರಿಬಾರ್ದು ಅನ್ನೋದು ನಮಗೆ ವ್ಯಾಖ್ಯೆಯನ್ನು ಅಧ್ಯಯನ ಮಾಡೋದ್ರ ಮೂಲಕ ಗುರ್ತಾಗ್ತದೆ, ತಿಳ್ಕೊತೀವಿ. ಒಂದು ವ್ಯಾಖ್ಯೆ ನಾವು ಅಧ್ಯಯನ ಮಾಡಿದಾಗ ಆ ಒಂದು ವಿಷಯದ ವ್ಯಾಪ್ತಿ ಆಗಿರ್ಬೋದು, ವಿಷಯ ವಸ್ತು ಆಗಿರ್ಬೋದು, ಮತ್ತು ಅದರ ಒಂದು ವಸ್ತು ವಿಷಯ ಆಗಿರ್ಬೋದು, ಅದರ ಒಂದು ಸ್ವರೂಪ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಒಂದು ವಿಷಯದ ವ್ಯಾಖ್ಯೆಗಳನ್ನು ಅಧ್ಯಯನ ಮಾಡಿದಾಗ ನಮಗೂ ಆ ವಿಷಯದ ಬಗ್ಗೆ ಗೊತ್ತಾಗ್ತಾ ಬರ್ತದೆ. ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಬಹಳಷ್ಟು ವ್ಯಾಖ್ಯೆಗಳು ಬರ್ತಾವೆ. ಬಹಳಷ್ಟು ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ಒಂದು ರೀತಿಯಲ್ಲಿ ವ್ಯಾಖ್ಯೆಗಳನ್ನು ನೀಡ್ತಾ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಾವು 4 ವ್ಯಾಖ್ಯೆಗಳನ್ನು ನೋಡ್ತೀವಿ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಬರುವಂಥ ವ್ಯಾಖ್ಯೆ ಯಾವುದಪ್ಪ ಅಂದರೆ ಸಂಪತ್ತಿನ ವ್ಯಾಖ್ಯೆ, ಹಾಗೆ ಯೋಗಕ್ಷೇಮದ ವ್ಯಾಖ್ಯೆ, ಕೊರತೆಯ ವ್ಯಾಖ್ಯೆ ಮತ್ತು ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆ. ಈ ರೀತಿ ಅರ್ಥಶಾಸ್ತ್ರಕ್ಕೆ ಬಂದಾಗ ನಾವು ಪ್ರಮುಖವಾಗಿ 4 ವ್ಯಾಖ್ಯೆಗಳನ್ನು ನೋಡ್ತೀವಿ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ವ್ಯಾಖ್ಯೆ ಬರೋದು ಸಂಪತ್ತಿನ ವ್ಯಾಖ್ಯೆ. ಈ ವ್ಯಾಖ್ಯೆಯನ್ನು ಅರ್ಥಶಾಸ್ತ್ರಕ್ಕೆ ನೀಡಿದವರು ಯಾರಪ್ಪ ಅಂದರೆ ಅರ್ಥಶಾಸ್ತ್ರದ ಪಿತಾಮಹರಾದಂತಹ ಆಡಮ್ ಸ್ಮಿತ್. ಆಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರಕ್ಕೆ ಮೊಟ್ಟ ಮೊದಲನೇದಾಗಿ ಅರ್ಥಶಾಸ್ತ್ರ ಎಂದರೇನು ಅಂಥೇಳಿ ತಮ್ಮದೇ ಆದ ಒಂದು ದೃಷ್ಟಿಕೋನದಲ್ಲಿ, ತಮ್ಮದೇ ಆದ ಒಂದು ವಿಚಾರದಲ್ಲಿ ಅರ್ಥಶಾಸ್ತ್ರ ಅಂದರೆ ಏನಪ್ಪಾ ಅಂಥೇಳಿ ಮೊಟ್ಟ ಮೊದಲನೇದಾಗಿ ಅರ್ಥಶಾಸ್ತ್ರಕ್ಕೆ ಒಂದು ಸಂಪತ್ತಿನ ವ್ಯಾಖ್ಯೆ ನೀಡುವುದರ ಮೂಲಕ ಅರ್ಥಶಾಸ್ತ್ರ ಅಂದರೆ ಏನು ಅಂಥೇಳಿ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾರೆ. ಇವರ ಒಂದು ಯಾರ ಪ್ರಕಾರ ಅಂದರೆ ಅರ್ಥಶಾಸ್ತ್ರದ ಪಿತಾಮಹರಾದಂತಹ ಆಡಮ್ ಸ್ಮಿತ್ ಇವರ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಏನಂತಂದರೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರವಾಗಿದೆ ಅಂತೇಳಿ ಹೇಳ್ತಾರೆ. ಅರ್ಥಶಾಸ್ತ್ರ ಅಂದರೆ ಏನಪ್ಪ ಅಂದರೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಏನಾಗಿದೆಪ್ಪ ಅಂದರೆ ಅರ್ಥಶಾಸ್ತ್ರವಾಗಿದೆ. ಯಾರ ಪ್ರಕಾರ ಅಂದರೆ ಆಡಮ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಏನು, ಇದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಒಂದು ಶಾಸ್ತ್ರವಾಗಿದೆ. ಸಂಪತ್ತು ಅಂದರೆ ಮಾನವನ ಆರ್ಥಿಕ ಚಟುವಟಿಕೆಯ ಮುಖ್ಯ ಗುರಿ ಅಥವಾ ಮುಖ್ಯ ಉದ್ದೇಶನೇ ಏನಾಗಿರ್ತದ, ಸಂಪತ್ತನ್ನು ಗಳಿಸುವುದಾಗಿರ್ತದೆ. ಅದು ಯಾವಾಗ 1776ರಲ್ಲಿ ಸಂಪತ್ತಿನ ವ್ಯಾಖ್ಯೆ ಅಂದರೆ ವೆಲ್ತ್ ಆಫ್ ನೇಷನ್ಸ್ ಅನ್ನೋ ಒಂದು ಗ್ರಂಥದ ಮೂಲಕ ಸಂಪತ್ತಿನ ವ್ಯಾಖ್ಯೆ ನೀಡಿ ಅವಾಗ ಹೇಳ್ತಾರೆ. ಆವಾಗಿನ ಕಾಲದಲ್ಲಿ ಮಾನವನ ಚಟುವಟಿಕೆಯ ಅಂದರೆ ಮಾನವ ಏನು ಕೆಲಸ ಮಾಡ್ತಾನಲ್ಲ ಅವನ ಒಂದು ಮುಖ್ಯ ಉದ್ದೇಶ ಗುರಿನೇ ಏನಾಗಿರ್ತದ, ಹಣ ಅಥವಾ ಸಂಪತ್ತು ಗಳಿಸೋದಾಗಿರ್ತದೆ. ಈಗಿನ ಕಾಲದಲ್ಲೂ ನಾವು ನೋಡ್ತಾ ಬರ್ಬೋದು. ಪ್ರತಿಯೊಬ್ಬ ಮಾನವ ಅಥವಾ ವ್ಯಕ್ತಿ ಕೆಲಸ ಮಾಡ್ತಾನಂದ್ರೆ ಅವನ ಉದ್ದೇಶನೇ ಏನಾಗಿರ್ತದ, ಹಣ ಸಂಪಾದನೆ ಮಾಡೋದು. ಈಗಿನ ಕಾಲಕ್ಕೆ ಏನಾಗ್ತದೆ, ಅವರ ಒಂದು ವ್ಯಾಖ್ಯೆ ಅನ್ವಯ ಆಗುತ್ತೆ ಅನ್ನೋದು ನಾವು ನೋಡ್ತೀವಿ. ಇಲ್ಲಿ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರವಾಗಿದೆ. ಅಂದ್ರೆ ಮಾನವ ಸಂಪತ್ತನ್ನು ಹೇಗೆ ಗಳಿಸುತ್ತಾನೆ ಮತ್ತು ಗಳಿಸಿದ ಸಂಪತ್ತನ್ನು ಹೇಗೆ ಅನುಭವಿಸುತ್ತಾನೆ ಮತ್ತು ಹೇಗೆ ಖರ್ಚು ಮಾಡುತ್ತಾನೆ ಎನ್ನುವುದನ್ನು ಅಧ್ಯಯನ ಮಾಡುವುದು ಏನಾಗ್ಯದ, ಅರ್ಥಶಾಸ್ತ್ರ ಆಗ್ಯದ ಅಂತೇಳಿ ಕರೀತಾರೆ. ಅಂದರೆ ಬರೀ ಸಂಪತ್ತು ಅಧ್ಯಯನ ಮಾಡೋದಲ್ಲ, ಸಂಪತ್ತನ್ನು ಹೇಗೆ ಗಳಿಸಬೇಕು ಮತ್ತು ಗಳಿಸಿದ ಸಂಪತ್ತನ್ನು ಹೇಗೆ ಅನುಭವಿಸಬೇಕು ಮತ್ತು ಹೇಗೆ ಖರ್ಚು ಮಾಡಬೇಕು ಅನ್ನೋದು ಕೂಡ ಏನಾಗ್ತದ, ಸಂಪತ್ತಿನ ವ್ಯಾಖ್ಯೆ ನಮಗೆ ತಿಳಿಸ್ತದೆ. ಅದು ಅಧ್ಯಯನ ಮಾಡೋದು ಏನಾಗ್ಯದ ಅಂದರೆ ಅರ್ಥಶಾಸ್ತ್ರ ಆಗ್ಯದ. ಯಾರ ಪ್ರಕಾರ ಅಂದರೆ ಆಡಮ್ ಸ್ಮಿತ್ ಅವರ ಪ್ರಕಾರ. ಈ ರೀತಿ ಸಂಪತ್ತಿನ ವ್ಯಾಖ್ಯೆಯ ಮೂಲಕ ಅರ್ಥಶಾಸ್ತ್ರಕ್ಕೆ ಮೊಟ್ಟ ಮೊದಲನೇದಾಗಿ ಅರ್ಥಶಾಸ್ತ್ರ ಅಂದರೆ ಏನು ಅಂತೇಳಿ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾರೆ. ಇವರ ಒಂದು ವ್ಯಾಖ್ಯೆ ಏನಾಗಿದೆ, ಸಂಪತ್ತಿನ ಸುತ್ತಾನೆ ಏನಂತ ಸುತ್ತುವರಿತದ. ಅರ್ಥಶಾಸ್ತ್ರ ಅನ್ನೋದು ಸಂಪತ್ತಿನ ಸುತ್ತಾನೆ ಸುತ್ತುವರಿತದ ಅಂತೇಳಿ ಒಂದು ಆಡಮ್ ಸ್ಮಿತ್ ಅವರ ಅಭಿಪ್ರಾಯವಾಗಿರ್ತದೆ.
ಇವರ ಒಂದು ಅಭಿಪ್ರಾಯಕ್ಕೆ ಬೆಂಬಲಿಸಿದವರು ಯಾರಪ್ಪ ಅಂದರೆ JS ಮಿಲ್, ರಿಕಾರ್ಡೋ, JB ಸೇ ಸೀನಿಯರ್. ಇವ್ರೇನಾಗ್ತದ, ಇವರು ಅರ್ಥಶಾಸ್ತ್ರಕ್ಕೆ ಆಡಮ್ ಸ್ಮಿತ್ ಅವರು ನೀಡಿದಂಥ ಒಂದು ವ್ಯಾಖ್ಯಕ್ಕೆ ಏನಾಗ್ತದ, ಬೆಂಬಲ ಸೂಚಿಸ್ತಾರೆ. ಅಂದರೆ ಇವರಿಗೆ ಏನಾಗ್ತದ, ಅರ್ಥಶಾಸ್ತ್ರ ಅನ್ನೋದೇನು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಒಂದು ಶಾಸ್ತ್ರವಾಗ್ಯದ. ಅದು ಏನಾಗ್ತದೆ, ಇವರಿಗೆ ಒಪ್ಪಿಗೆ ಆಗ್ತದೆ, ಅಂದ್ರೆ ಮೆಚ್ಚುಗೆ ಆಗ್ತದೆ. ಹೌದಲ್ಲ, ಯಾವುದೋ ಒಂದು ಶಾಸ್ತ್ರ ಅದ, ಅದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡ್ತದೆ, ಅದು ಏನಾಗಿದೆ, ಅರ್ಥಶಾಸ್ತ್ರ ಆಗ್ಯದ ಅಂತೇಳಿ ಆಡಮ್ ಸ್ಮಿತ್ ಅವರು ಏನು ಹೇಳ್ತಾರಲ್ಲ, ಅದು ಈ 4 ಜನ ಒಪ್ಕೊಳ್ತಾರೆ. ಇವರು ನೀಡಿದಂಥ ಒಂದು ಸಂಪತ್ತಿನ ವ್ಯಾಖ್ಯೆಗೆ ಇವರು ಬೆಂಬಲಿಸ್ತಾರೆ. ಅದರಿಂದ ಅಲ್ಲಿ ಒಂದು ಬೆಂಬಲ ನೀಡಿದಾಗ ಇಲ್ಲಿ ಸಂಪತ್ತಿನ ವ್ಯಾಖ್ಯೆ ಅಂದ್ರೆ ಸಂಪತ್ತಿನ ವ್ಯಾಖ್ಯೆಗೆ ಬೆಂಬಲಿಸಿದ ಒಂದು ಪಂಥನ ಏನಾಗ್ತದೆ, ಹುಟ್ಕೊಳ್ತದೆ. ಈ ರೀತಿ ಸಂಪತ್ತಿನ ವ್ಯಾಖ್ಯೆ ಅನ್ನೋದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡ್ತಾ, ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ ಹೇಳಿ ಆಡಮ್ ಸ್ಮಿತ್ ಅವರು ಹೇಳ್ತಾರೆ. ಈ ರೀತಿ ಅರ್ಥಶಾಸ್ತ್ರಕ್ಕೆ ಮೊಟ್ಟ ಮೊದಲನೇದಾಗಿ ಅರ್ಥಶಾಸ್ತ್ರ ಅಂದ್ರೆ ಏನು ತಿಳಿಸ್ಕೊಟ್ಟರು ಕೂಡ ಇದು ಕೂಡ ಏನಾಗಿಲ್ಲ, ಟೀಕೆಗೆ ಹೊರತಾಗಿಲ್ಲ. ಅಂದ್ರೆ ಟೀಕೆ ಅನ್ನೋದು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಎಲ್ಲಿ ಗುಣ ಇರ್ತದೋ ಅಲ್ಲಿ ಅವಗುಣ ಇರ್ತದೆ, ಎಲ್ಲಿ ಸರಿ ಇರ್ತದೋ ಅಲ್ಲಿ ತಪ್ಪು ಇರ್ತದೆ. ಈ ರೀತಿ ಇಲ್ಲಿ ಅರ್ಥಶಾಸ್ತ್ರ ಮೊಟ್ಟ ಮೊದಲನೇದಾಗಿ ಸಂಪತ್ತಿನ ವ್ಯಾಖ್ಯೆ ನೀಡ್ಯಾರ ಅಂದ್ರೆ ಇದು ಒಂದು ಟೀಕೆಯಿಂದ ಹೊರಗುಳಿದಿಲ್ಲ. ಇಲ್ಲೂ ಕೂಡ ಏನಾಗ್ತದೆ, ಇಲ್ಲಿ ಸಂಪತ್ತಿನ ವ್ಯಾಖ್ಯೆ ಟೀಕೆಗೆ ಗುರಿ ಆಗ್ತದೆ. ಅದರಲ್ಲಿ ಮೊಟ್ಟ ಮೊದಲನೇ ಟೀಕೆ ಯಾವುದಪ್ಪ ಅಂದ್ರೆ ಸಂಪತ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ. ಸಂಪತ್ತಿನ ವ್ಯಾಖ್ಯೆಯ ಟೀಕೆಗಳು. ಸಂಪತ್ತಿನ ವ್ಯಾಖ್ಯೆ ಏನಾಗ್ತದ, ಟೀಕೆ ಮಾಡ್ತಾರೆ. ಅದರಲ್ಲಿ ಟೀಕೆಗಳು, ಅದರಲ್ಲಿ ಫಸ್ಟ್ ಯಾವುದಪ್ಪ ಅಂದ್ರೆ ಸಂಪತ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ. ಇಲ್ಲಿ ಸಂಪತ್ತಿನ ವ್ಯಾಖ್ಯೆ ಅದು ಸಂಪತ್ತು ಹೆಸರು ಸೂಚಿಸುವಂತೆ ಏನಾಗ್ತದೆ, ಇಲ್ಲಿ ಸಂಪತ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಅಂದ್ರೆ ಮಾನವ ಯಾವ ರೀತಿ ಸಂಪತ್ತು ಗಳಿಸಬೇಕು, ಯಾವ ರೀತಿ ಗಳಿಸಿದ ಸಂಪತ್ತನ್ನು ಖರ್ಚು ಮಾಡಬೇಕು, ಯಾವ ರೀತಿ ಉಳಿಸ್ಬೇಕು ಅಂತ ಪ್ರತಿಯೊಂದು ಏನಾಗ್ತದೆ, ಇಲ್ಲಿ ಸಂಪತ್ತಿನ ಬಗ್ಗೆ ಏನಾಗ್ತದೆ ಕುರಿತು ಹೇಳ್ತಾರೆ. ಅದಕ್ಕೆ ಇದು ಏನಾಗಿದೆ, ಇದು ಯಾಕೆ ಟೀಕೆ ಒಳಗಾಗ್ತದೆ, ಸಂಪತ್ತು ಬಿಟ್ಟು ಬೇರೆ ಯಾವುದೇ ವಿಷಯದ ಬಗ್ಗೆ ಇಲ್ಲಿ ಸಂಪತ್ತಿನ ಬಗ್ಗೆ ಹೇಳಿಲ್ಲ. ಉಳಿದ ವಿಷಯ ಅಂದ್ರೆ ಸಾಮಾಜಿಕ ಸೇವೆ ಆಗಿರ್ಬೋದು, ದಾನ ಧರ್ಮ ಆಗಿರ್ಬೋದು, ಹಲವಾರು ವಿಷಯಗಳು ಬರ್ತಾವೆ. ಇಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಏನಾಗಿಲ್ಲ, ಸಂಪತ್ತಿನ ವ್ಯಾಖ್ಯೆ ಹೇಳಿಲ್ಲ ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ಟೀಕೆ ಮಾಡ್ತಾರೆ. ಅಂದ್ರೆ ಇದು ಹೆಚ್ಚಿನ ಪ್ರಾಮುಖ್ಯತೆ ಏನಾಗಿದೆ, ಸಂಪತ್ತಿಗೆ ಮಾತ್ರ ನೀಡದಂತೇಳಿ. ಎರಡನೇದು ಮಾನವನ ಕಲ್ಯಾಣದ ನಿರ್ಲಕ್ಷ್ಯ. ಇಲ್ಲಿ ಸಂಪತ್ತಿನ ವ್ಯಾಖ್ಯೆ ಕೇವಲ ಸಂಪತ್ತನ್ನು ಹೇಗೆ ಗಳಿಸಬೇಕು ಮತ್ತು ಗಳಿಸಿದ ಸಂಪತ್ತನ್ನು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತದೆ. ಇಲ್ಲಿ ಮಾನವನ ಕಲ್ಯಾಣ ಅಂದ್ರೆ ಮಾನವನ ಯೋಗಕ್ಷೇಮದ ಬಗ್ಗೆ ಯಾವುದೇ ರೀತಿಯಲ್ಲಿ ಹೇಳುವುದಿಲ್ಲ. ಅದರಿಂದ ಇದು ಒಂದು ಟೀಕೆಗೆ ಒಳಗಾಗ್ತದೆ. ಮೂರನೇದು ಯಾವುದಪ್ಪ ಅಂದ್ರೆ ಸೀಮಿತ ವ್ಯಾಪ್ತಿ. ಸೀಮಿತ ವ್ಯಾಪ್ತಿ ಅಂದ್ರೆ ಇದು ಅರ್ಥಶಾಸ್ತ್ರದಲ್ಲಿ ಹಲವಾರು ವಿಷಯಗಳು ಬರ್ತವೆ. ಅಂದ್ರೆ ಆರ್ಥಿಕ ಸಮಸ್ಯೆಗಳು ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಹಲವಾರು ವಿಷಯಗಳು ಬರ್ತವೆ. ಈ ಯಾವುದೇ ಒಂದು ವಿಷಯಗಳು ಇಲ್ಲಿ ತೆಗೆದುಕೊಳ್ಳಲ್ಲ ಸಂಪತ್ತಿನ ವಾಕ್ಯದಲ್ಲಿ. ಕೇವಲ ಏನಾಗ್ತದೆ, ಸಂಪತ್ತನ್ನು ಕುರಿತು ಅಧ್ಯಯನ ಮಾಡ್ತದೆ, ಸಂಪತ್ತಿನ ಬಗ್ಗೆನೇ ಹೇಳ್ತದೆ, ಸಂಪತ್ತಿನ ಸುತ್ತಾನೆ ಅರ್ಥಶಾಸ್ತ್ರ ಸುತ್ತದೆ ಅಂತೇಳಿ ಈ ರೀತಿ ಬರೀ ಸಂಪತ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದ್ರಿಂದ ಇದರ ವ್ಯಾಪ್ತಿ ಏನಾಗಿದೆ, ಸೀಮಿತವಾಗಿದೆ ಅಥವಾ ಕಡಿಮೆ ವ್ಯಾಪ್ತಿಯನ್ನು ಹೊಂದಿದ, ಸಂಕುಚಿತ ವ್ಯಾಪ್ತಿ ಹೊಂದಿದ ಅಂತೇಳಿ ಟೀಕೆ ಮಾಡ್ತಾರೆ. ನಾಲ್ಕನೇದು ದಾರುಣಶಾಸ್ತ್ರ. ದಾರುಣಶಾಸ್ತ್ರ ಅಂದ್ರೆ ಇದಕ್ಕೆ ಏನಂತ ಕರಿತೀವಿ, ದನ ಪಿಶಾಚಿಯ ಶಾಸ್ತ್ರ ಅಂತ ಹೇಳಿ ಕರೀತಾರೆ. ಯಾರಪ್ಪ ಅಂದ್ರೆ ಕಾರ್ಲೆಲ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾರೆ, ಅವರು ಅರ್ಥಶಾಸ್ತ್ರಜ್ಞರು. ಅವರು ದಾರುಣಶಾಸ್ತ್ರ ಅಥವಾ ದನ ಪಿಶಾಚಿಯ ಶಾಸ್ತ್ರ ಅಂತ ಹೇಳಿರ್ತಾರೆ. ಬರೀ ಹಣ ಸಂಪತ್ತು, ಹಣನೇ ಎಲ್ಲನ, ಹಣ ಬಿಟ್ಟು ಅರ್ಥಶಾಸ್ತ್ರ ಬೇರೆ, ಸಂಪತ್ತನ್ನು ಬಿಟ್ಟು ಬೇರೆ ಏನು ಅಧ್ಯಯನ ಮಾಡೋದಿಲ್ವಾ, ಹಣನೇ ಎಲ್ಲನ ಅಂಥೇಳಿ ಒಂದು ನೈತಿಕ ಪ್ರಶ್ನೆ ಎತ್ತೋದ್ರ ಮೂಲಕ ಅರ್ಥಶಾಸ್ತ್ರ ಏನಾಗಿದೆ, ಅದು ಒಂದು ಸಂಪತ್ತಿನ ವ್ಯಾಖ್ಯೆ ಅನ್ನೋದು ಒಂದು ದಾರುಣಶಾಸ್ತ್ರ, ದನ ಪಿಶಾಚಿಯ ಶಾಸ್ತ್ರ ಅಂತೇಳಿ ಟೀಕೆ ಮಾಡ್ತಾರೆ ಕಾರ್ಲೆಲ್ ಅನ್ನೋರು. ರಸ್ಕಿನ್ ಅನ್ನೋರು
ರೊಟ್ಟೆ ಬೆಣ್ಣೆಯ ಶಾಸ್ತ್ರ ಅಂತ ಹೇಳಿ ಟೀಕೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಮಾನವ ಸಂಪತ್ತನ್ನು ಯಾಕೆ ಗಳಿಸ್ತಾನಪ್ಪ ಅಂದ್ರೆ ಹೊಟ್ಟೆ ಪಾಡಿಗಾಗಿ, ಅಂದ್ರೆ ಹೊಟ್ಟೆಗೆ ಊಟ ಮಾಡೋಕ್ಕಾಗಿ, ಅದರಿಂದ ಇದು ಬರೀ ರೊಟ್ಟೆ ಬೆಣ್ಣೆಯ ಶಾಸ್ತ್ರ ಅನ್ನೋ ಒಂದು ರೀತಿಯಲ್ಲಿ ಏನು ಮಾಡ್ತಾರೆ, ಟೀಕೆ ಮಾಡ್ತಾರೆ. ಈ ರೀತಿ ಅರ್ಥಶಾಸ್ತ್ರಕ್ಕೆ ಮೊಟ್ಟ ಮೊದಲನೇದಾಗಿ ನೀಡಿದಂಥ ಸಂಪತ್ತಿನ ವ್ಯಾಖ್ಯೆ ಏನಾಗ್ತದೆ, ಟೀಕೆಗೆ ಒಳಪಡ್ತದೆ, ಟೀಕೆಗೆ ಗುರಿ ಆಗ್ತದೆ. ಇಷ್ಟೆಲ್ಲ ಟೀಕೆಗಳಿದ್ರು ಅರ್ಥಶಾಸ್ತ್ರ ಅಂದರೇನು ಅಂತೇಳಿ ಮೊಟ್ಟ ಮೊದಲನೇದಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದು ಸಂಪತ್ತಿನ ವ್ಯಾಖ್ಯೆ ಆಗ್ತದೆ. ಪ್ರತಿಯೊಂದಕ್ಕೂ ಟೀಕೆ ಇದೇ ಇರ್ತದೆ. ಅದರಲ್ಲಿ ಎಲ್ಲದಕ್ಕೂ ನಾವು ಟೀಕೆ ನೋಡ್ತೀವಿ. ಅಂದ್ರೆ ಅರ್ಥಶಾಸ್ತ್ರ ಅಂತ ಬಂದಾಗ ಅಲ್ಲಿ ಅರ್ಥಶಾಸ್ತ್ರ ಎಂದರೇನು ಅಂತೇಳಿ ನಮ್ಗೆ ತಿಳಿಸ್ಕೊಟ್ಟಿದ್ದು ಸಂಪತ್ತಿನ ವ್ಯಾಖ್ಯೆ ಆಗಿರ್ತದೆ. ಈ ರೀತಿ ಅರ್ಥಶಾಸ್ತ್ರಕ್ಕೆ ನೀಡಿದಂಥ ಮೊಟ್ಟ ಮೊದಲನೇ ವ್ಯಾಖ್ಯೆ ಸಂಪತ್ತಿನ ವ್ಯಾಖ್ಯೆ, ಇದರ ಒಂದು ಟೀಕೆಗಳು ನಾವು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಯೋಗಕ್ಷೇಮದ ವ್ಯಾಖ್ಯೆ ಬಗ್ಗೆ ನೋಡೋಣ. ಥ್ಯಾಂಕ್ ಯು.